ಅಪರೂಪಕ್ಕೆ ಒಂದೊಂದು ದಿನ ನಂಗೆ ಹಿಂಗಾಗುತ್ತೆ. ಬೆಳಗ್ಗೆ ಏನೋ ಫುಲ್ ಜೋಶಲ್ಲಿ ಜಾಗು ವಾಕು ಮಾಡಿ 8,000 ಸ್ಟೆಪ್ಸ್ ಮುಗಿಸ್ಬಿಟ್ಟೆ 1 ಅವರಲ್ಲೇ. ಬಟ್ ಅದಾದಮೇಲೆ ಮನೆಗೆ ಬಂದಮೇಲೆ ಸಖತ್ ಟಯರ್ಡ್ ಅನಿಸ್ತಾಯಿತ್ತು. ಹಾಗೂ ನನ್ನ ಪುಷ್ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವ್ರ ಬಾಕ್ಸ್ಗೆ ಸ್ನ್ಯಾಕ್ಸು ಮತ್ತು ಲಂಚ್ ಹಾಕಿ ಪ್ಯಾಕ್ ಮಾಡಿ ಕಳಿಸ್ದೆ. ಮತ್ತು ಇವತ್ತು ವೆಯ್ಟ್ ಚೆಕ್, ಜುಲೈ 1. ಸೊ ವೆಯ್ಟ್ ಚೆಕ್ ಮಾಡೋಣ ಅಂತ 88.4 ಇದ್ದೀನಿ. ಸೊ ಲಾಸ್ಟ್ 10 ಡೇಸಲ್ಲಿ ಅಥವಾ 15 ಡೇಸಲ್ಲಿ 1.5 kg ಕಮ್ಮಿ ಆಗಿದ್ದೀನಿ ವಿತ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಡಯಟಿಂಗಿಂದ. ಸೊ ನಾಟ್ ಬ್ಯಾಡ್. ಸೊ ಇವಾಗ ನಾನು 88 ಪಾಯಿಂಟ್ ಚಿಲ್ಲರೆಗೆ ಬಂದಿದ್ದೀನಿ. ಇನ್ನು 8.5 kg ಗೋಲ್ ಇದೆ. ಇನ್ನು 3 ತಿಂಗಳ ಒಳಗಡೆ 80 kg ರೀಚ್ ಆಗೋಣ ಅಂತ ಪ್ಲ್ಯಾನ್ ನಡೀತಾ ಇದೆ. ಸೊ ನೋಡೋಣ ರೀಚ್ ಆಗ್ತೀನಾ ಅಥವಾ ಇನ್ನೂ ಟೈಮ್ ತೊಗೋತೀನ ಅಂತ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚೆನ್ನಾಗೇನೋ ವರ್ಕ್ ಆಗ್ತದೆ, ಬಟ್ ನನ್ನ ಆ್ಯಕ್ಟಿವಿಟಿ ಲೆವೆಲ್ಗೆ ಸ್ವಲ್ಪ ಊಟ ತಿಂಡಿ ಕಮ್ಮಿ ಅನಿಸ್ತದೆ. ನನಗೆ ಸ್ವಲ್ಪ ಟಯರ್ಡ್ ಆಗ್ತದೆ. ನಾಳೆಯಿಂದ 3 ಮೀಲ್ ತೊಗೋತಾ ಇದ್ದೀನಿ. 16 ಅವರ್ ಫಾಸ್ಟಿಂಗ್ ಇದ್ದಿದ್ದು 14 ಅವರ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು ಮಂತು ಮಾಡ್ತೀನಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಮತ್ತು ರಾತ್ರಿಗೆ ಸಿಂಪಲ್ ಪುಲಾವ್, ಮೊಟ್ಟೆ ಮತ್ತು ಪಲ್ಯ ಮಾಡ್ಕೊಂಡು ತಿಂದು 15 kg ಸ್ಟೆಪ್ಸ್ ಜೊತೆ ಡೇ ಏನು ಮಾಡಿದೆ.